ವಿವಿಧ ಬೇಡಿಕೆಯನ್ನ ಮುಂದಿಟ್ಟು ಸುವರ್ಣಸೌಧ ಚಲೋಗೆ ಅಂಗನವಾಡಿ ಕಾರ್ಯಕರ್ತೆಯರು ಮುಂದಾಗಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಅಂಗನವಾಡಿ ಕಾರ್ಯಕರ್ತೆಯರು ಸಿಡಿದೆದ್ದಿದ್ದಾರೆ. ಹಲವು ಬೇಡಿಕೆಗಳನ್ನು ಮುಂದಿಟ್ಟು ಸುವರ್ಣಸೌಧ ಚಲೋಗೆ ಈ ಒಂದು ಕಾರ್ಯಕ್ರಮಕ್ಕೆ ಅಂಗನವಾಡಿ ಕಾರ್ಯಕರ್ತೆಯರು ಮುಂದಾಗಿದ್ದಾರೆ. ಬೆಳಗಾವಿ ಚಲೋದಲ್ಲಿ ಹಲವು ಜಿಲ್ಲೆಗಳಿಂದ ಅಂಗನವಾಡಿ ಕಾರ್ಯಕರ್ತೆಯರು ಭಾಗಿಯಾಗಲಿದ್ದಾರೆ. ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿಯರ ಫೆಡರೇಷನ್ ಸಂಘದಿಂದ ಈ ಒಂದು ಸುವರ್ಣಸೌಧ ಚಲೋ ಕಾರ್ಯಕ್ರಮಕ್ಕೆ ಮುಂದಾಗಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಸದ್ಯ ಅಂಗನವಾಡಿ ಕಾರ್ಯಕರ್ತೆಯರು ಕೂಡ ಸಿಡಿದಿದ್ದಾರೆ. ಹಲವು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಸುವರ್ಣಸೌಧ ಚಲೋ ಕಾರ್ಯಕ್ರಮಕ್ಕೂ ಕೂಡ ಕಾರ್ಯಕರ್ತೆಯರು ಮುಂದಾಗಿದ್ದಾರೆ. ಅಂಗನವಾಡಿ ಕಾರ್ಯಕರ್ತೆ ಹಾಗೆಯೇ ಸಹಾಯಕಿಯರ ಫೆಡರೇಷನ್ ಸಂಘದಿಂದ ಈ ಒಂದು ಚಲೋಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಬೆಳಗಾವಿ ಚಲೋದಲ್ಲಿ ಹಲವು ಜಿಲ್ಲೆಗಳಿಂದ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೆಯೇ ಸಹಾಯಕಿಯರು ಭಾಗಿಯಾಗುವಂತಹ ನಿರೀಕ್ಷೆ ಇದೆ. ಹಲವು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಸದ್ಯ ರಾಜ್ಯ ಸರ್ಕಾರದ ವಿರುದ್ಧ ಸಹಾಯಕಿಯರು ಹಾಗೆಯೇ ಅಂಗನವಾಡಿ ಕಾರ್ಯಕರ್ತೆಯರು ಸಿಡಿದು ನಿಂತಿದ್ದಾರೆ. ಸುಮಾರು 2,500 ಕಾರ್ಯಕರ್ತೆಯರು ಈ ಒಂದು ಚಲೋ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ನಿರೀಕ್ಷೆ ಇದೆ. ನಾಳೆ ಬೆಳಗಾವಿಗೆ ತೆರಳಿ ಸರ್ಕಾರಕ್ಕೆ ಕಾರ್ಯಕರ್ತೆಯರು ತಮ್ಮ ಬೇಡಿಕೆಗಳನ್ನು ಸಲ್ಲಿಸಲಿದ್ದಾರೆ. 15,000 ಅಂಗನವಾಡಿ ಸಹಾಯಕಿಯರಿಗೆ 10,000 ವೇತನವನ್ನು ನೀಡಬೇಕು, ಇದವರ ಬೇಡಿಕೆ. ಹಾಗೆ ನಿವೃತ್ತರಿಗೆ 3 ಲಕ್ಷ ರೂಪಾಯಿ ಗ್ರ್ಯಾಚ್ಯುಟಿ, ಇನ್ನು ಗುಜರಾತ್ ರೀತಿಯಲ್ಲಿ ಸಮನಾಗಿ ವೇತನವನ್ನು ನೀಡಬೇಕು ಅನ್ನುವಂಥದ್ದು ಕೂಡ ಇವರ ಬೇಡಿಕೆಯಾಗಿದೆ. ಹಾಗೆಯೇ ಮಿನಿ ಅಂಗನವಾಡಿಯನ್ನು ಉನ್ನತೀಕರಿಸಿ ಸಹಾಯಕಿಯರನ್ನು ನೇಮಕ ಮಾಡಿಕೊಳ್ಬೇಕು ಅಲ್ಲಿಗೆ ಅನ್ನುವಂಥ ಬೇಡಿಕೆ. ಅಂಗನವಾಡಿ ಕಾರ್ಯಕರ್ತೆ ಹಾಗೆಯೇ ಸಹಾಯಕಿಯರನ್ನು ಕೆಲಸದಲ್ಲಿ ಖಾಯಂ ಮಾಡಬೇಕು ಅನ್ನುವಂಥ ಬೇಡಿಕೆಯನ್ನು ಕೂಡ ಸದ್ಯ ಇಡಲಾಗಿದೆ. ಈ ರೀತಿಯಾಗಿ ಹಲವಾರು ಬೇಡಿಕೆ ಪಟ್ಟಿಗಳನ್ನು ಸರ್ಕಾರಕ್ಕೆ ಸಲ್ಲಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ನಾಳೆ ಸುವರ್ಣಸೌಧ ಚಲೋ ಕಾರ್ಯಕ್ರಮಕ್ಕೆ ಸದ್ಯ ಕಾರ್ಯಕರ್ತೆಯರು ತಯಾರಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಫೋನ್ ಸಂಪರ್ಕದಲ್ಲಿದ್ದಾರೆ. ಭವ್ಯ, ಸರ್ಕಾರದ ವಿರುದ್ಧ ಒಂದು ರೀತಿಯಾಗಿ ತಮ್ಮ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಅಂಗನವಾಡಿ ಕಾರ್ಯಕರ್ತೆಯರು ಸಿಡಿದು ನಿಂತಿದ್ದಾರೆ. ಸುವರ್ಣಸೌಧ ಚಲೋಗೂ ಕೂಡ ಮುಂದಾಗಿರುವಂಥದ್ದು, ಡೀಟೇಲ್ಸ್ ಕೊಡೋದಾದ್ರೆ. ಶ್ರೀರಾಮ್, ಅಂದ್ರೆ ಈ ಹಿಂದೆ ಕೂಡ ಅಂಗನವಾಡಿ ಕಾರ್ಯಕರ್ತರು ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದೆದ್ರು. ಆದ್ರೆ ಇನ್ನೂ ಕೂಡ ಅವರ ಬೇಡಿಕೆ ಈಡೇರಿಲ್ಲ. ಸೊ ಹೀಗಾಗಿ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತರ ಮತ್ತು ಸಹಾಯಕಿಯರ ಫೆಡರೇಷನ್ ಸಂಘ ಹಲವು ಬೇಡಿಕೆ ಮುಂದಿಟ್ಟುಕೊಂಡು ಬೆಳಗಾವಿ ಸುವರ್ಣಸೌಧಕ್ಕೆ ಬೆಳಗಾವಿ ಚಲೋ ಕಾರ್ಯಕ್ರಮಕ್ಕೆ ಮುಂದಾಗಿರುವಂತದ್ದು. ಸುಮಾರು 2,000 ರಿಂದ 2,500 ಅಂಗನವಾಡಿ ಕಾರ್ಯಕರ್ತರು ಈ ಚಲೋ ಕಾರ್ಯಕ್ರಮದಲ್ಲಿ ಡಿಸೆಂಬರ್ 13ರಂದು ಬೆಳಗಾವಿಗೆ ತೆರಳಿ ರಾಜ್ಯ ಸರ್ಕಾರಕ್ಕೆ ತಮ್ಮ ಬೇಡಿಕೆಯನ್ನ ಕೂಡ ಸಲ್ಲಿಸಲು ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಯನ್ನ ಕೂಡ ಮಾಡಿರುವಂತದ್ದು. ಇನ್ನು ಇವರ ಬೇಡಿಕೆಯನ್ನು ಅನ್ನೋದನ್ನ ನೋಡೋದಾದ್ರೆ 15,000 ಅಂಗನವಾಡಿ ಸಹಾಯಕಿಯರಿಗೆ 10,000 ಅಂದ್ರೆ ತಿಂಗಳಿಗೆ 10,000 ವೇತನವನ್ನ ನೀಡಬೇಕು. ಹಾಗೇನೆ ಅವರು ನಿವೃತ್ತಿ ಆದ ನಂತರ ಸುಮಾರು 3 ಲಕ್ಷ ರೂಪಾಯಿ ಗ್ರ್ಯಾಚ್ಯುಟಿ ನೀಡಬೇಕು. ಹಾಗೇನೆ ಗುಜರಾತ್ ರೀತಿಯಲ್ಲಿ ನಾಗರಿಕ ಸೇವೆಗೆ ಸಮಾನಾಗಿ ವೇತನ ನೀಡಬೇಕು. ಹಾಗೇನೆ ವೈದ್ಯಕೀಯ ವೆಚ್ಚದ ಆರ್ಡರ್ ಅನ್ನ ಸರಳೀಕರಣ ಮಾಡಬೇಕು. ಹಾಗೇನೆ ಮಿನಿ ಅಂಗನವಾಡಿ ಕೇಂದ್ರಗಳನ್ನ ಮೇಲ್ದರ್ಜೆಗೆ ಅಂದ್ರೆ ಏರಿಸಿ ಸಹಾಯಕಿಯರನ್ನ ನೇಮಕ ಮಾಡ್ಬೇಕನ್ನೋದು ಈಗಾಗಲೇ ಬೇಡಿಕೆ. ಹಾಗೇನೆ ಅಂಗನವಾಡಿ ಕಾರ್ಯಕರ್ತರು ಇನ್ನೂ ಕೂಡ ಕಾಯಂ ಆಗದೇ ಇರೋ ಕಾರಣಕ್ಕಾಗಿ ಸಹಾಯಕಿಯರನ್ನ ಕಾಯಂ ಮಾಡಬೇಕು ಅನ್ನೋದು ಈಗಾಗಲೇ ಅವರ ಬೇಡಿಕೆ ಆಗಿದೆ. ಆದ್ರೆ ಇಲ್ಲಿವರೆಗೆ ಈ ಬೇಡಿಕೆಯನ್ನ ಮುಂದಿಟ್ಟುಕೊಂಡು ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಕೂಡ ಮಾಡಿದ್ರು. ಆದ್ರೆ ಇಲ್ಲಿವರೆಗೆ ಅವರ ಬೇಡಿಕೆ ಈಡೇರಿಲ್ಲ. ಸೊ ಹೀಗಾಗಿ ಸದ್ಯ ಬೆಳಗಾವಿ ಅಧಿವೇಶನದಲ್ಲಿ ಆದ್ರೂ ಇವರ ಬೇಡಿಕೆ ಈಡೇರುತ್ತಾ ಅನ್ನೋದು ಕಾದ್ ನೋಡ್ಬೇಕಾಗಿದೆ. ಶಿವರಾಮ್, ಥ್ಯಾಂಕ್ ಯು ಭವ್ಯ ತಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57,
ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.